ತಮಿಳಿನಿಂದ ಕನ್ನಡ ಅನ್ನುವಂತಹ ಹೇಳಿಕೆ ಕೊಟ್ಟಿರೋದು ಕಮಲ್ ಹಾಸನ್ ಅವರು. ಸದ್ಯ ಈ ಹೇಳಿಕೆಯಿಂದ ಈ ವಿವಾದ ಕಿಚ್ಚನ್ನ ಎಬ್ಸಿರುವಂಥದ್ದು ಕರ್ನಾಟಕದಲ್ಲಿ. ಆದರೆ ಕಮಲ್ ಹಾಸನ್ ಅವರು ಅಭಿನಯಿಸಿ ನಿರ್ಮಾಣ ಮಾಡಿರುವಂತಹ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ ಇನ್ನೇನು 2 ದಿನ ಇದೆ. ಆದರೆ ಅವರಿಗೆ ಕೊಟ್ಟಿರುವಂತಹ ಗಡುವು ಕೂಡ ಮುಗ್ದಿರುವಂಥದ್ದು. ಸದ್ಯಕ್ಕೆ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇನ್ನೇನು 2 ದಿನ ಬಾಕಿ ಬಂದ್ಬಿಡ್ತು ಸಿನಿಮಾ ರಿಲೀಸ್ಗೆ, ಜೂನ್ 5ನೇ ತಾರೀಕು. ಆದರೆ ಅವ್ರು ಇನ್ನೂ ಕೊಟ್ಟಿರುವಂತಹ ಒಂದು ಮನವಿ ಏನಿದೆ ಅದನ್ನ ಇನ್ನೂ ಪೂರೈಸಿಲ್ಲ ಅಂದರೆ ಇಲ್ಲಿ ಸಿನಿಮಾ ಇರಲ್ಲ ಅಷ್ಟೇ, ಸಿಂಪಲ್. ಅದು ಖಂಡಿತನಾ ಹೇಗೆ? ಹೌದು, 100% ಸಿನಿಮಾ ಇರೋದಿಲ್ಲ. ಆದರೆ ಈಗಾಗಲೇ ವಿಕ್ಟರಿ ಸಿನಿಮಾ ಅನ್ನುವಂಥವ್ರು ಮೊದಲೇ ಪೋಸ್ಟ್ ಮಾಡಿದ್ರು ಒಂದಿನ ಮುಂಚೆ, ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ, ಇನ್ನೇನು ಟಿಕೆಟ್ಸ್ ಬುಕಿಂಗ್ ಕೂಡ ಓಪನ್ ಆಗುತ್ತೆ ಅನ್ನೋವಂಥದ್ದನ್ನ ಹೇಳಿದ್ರು. ಮೇಡಮ್, ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಯಾವುದೇ ರೀತಿಯ ಅವರು ಪೋಸ್ಟ್ರು ಆಗಿಲ್ಲ, ಯಾವುದೇ ರೀತಿಯ ಕಮಿಟ್ ಆಗಿಲ್ಲ. ವಿತರಕರೇ ಅಲ್ಲಿ ಮಾಡ್ತಾ ಇಲ್ಲ ಅಂದಾಗ ಅವ್ರು ಹೆಂಗೆ ಇಲ್ಲಮ್ಮ, ಇಲ್ಲ ನಮ್ಮ ಗಮನಕ್ಕೆ ಅದು ಬಂದಿಲ್ಲ. ನಾವು ಸಂಪರ್ಕ ಮಾಡಿದಾಗ ಯಾವುದೇ ರೀತಿ ಅವರು ಹಾಕೋದಿಲ್ಲ ಅಂತಲೇ ಹೇಳಿದ್ದಾರೆ. ಇಲ್ಲಿ ವಿತರಕನೇ ಏನೂ ಕೊಟ್ಟಿಲ್ವಲ್ಲಮ್ಮ, ಇನ್ನು ಯಾರಿಗೂ ಕಮಿಟ್ ಆಗಿಲ್ಲ. ಕರ್ನಾಟಕದಲ್ಲಿ ಯಾವ್ದಾರು ಒಂದು ಥಿಯೇಟ್ರ್ ಕಮಿಟಿ ಆಗಿದ್ದಾರ? ಇಲ್ಲ. ಮಲ್ಟಿಪ್ಲೆಕ್ಸಸ್ ಇದು ಹಾಕಿಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ? ಈಗ ಒಂದು ಕಡೆ ಸರ್ಕಾರನೇ ನಮಗೆ ಪತ್ರ ಬರೆದಿದೆ, ನೀವು ಅವಕಾಶ ಕೊಡಬೇಡಿ ಅಂತ. ನಮ್ಮ ಕನ್ನಡ ಸಂಘಟನೆ ಪರ ಸಂಘಟನೆಗಳೆಲ್ಲನೂ ಬೆಂಕಿಯಾಗಿ ಉರಿತಾ ಇದ್ದಾರೆ. ಇಂಥ ಟೈಮಲ್ಲಿ ಯಾರು ಮಾಡೋ ಸಾಹಸ ಮಾಡ್ತಾರೆ? ಯಾರು ಮಾಡೋದಿಲ್ಲಮ್ಮ. ನಾವು ಅದನ್ನು ಒಪ್ಪೋದೇ ಇಲ್ಲ. ಅವ್ರು ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಎಕ್ಸಿಬಿಟರ್ಸು. ಅವರು ನಾಳೆ ಏನಾರ ಕ್ಷಮಾಪಣೆ ಕೇಳಿದರೆ ಮತ್ತೆ ಇವ್ರ ಜೊತೆಗೆಲ್ಲ ನಾವು ಚರ್ಚೆ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವ್ರು ಕನ್ನಡ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಹಾಗಾಗಿ ಮಾತಾಡಿರ್ಬೇಕು ಅನ್ನೋಂಥ ಮಾತು ಕೂಡ ಹೇಳಿದ್ರು. ಸೊ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಅವರು ಅನಿಸಿಕೆಗಳು ಹೇಳಿದ್ದಾರೆ. ಸರ್ಕಾರ ನಮ್ಗೆ ಸಪೋರ್ಟ್ ಇದೆ, ಅದರ್ ಪಾರ್ಟೀಸ್, ಅಪೋಸಿಷನ್ ಪಾರ್ಟೀಸು ಸಪೋರ್ಟ್ ಇದೆ, ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಇದೆ. ಇವೆಲ್ಲ ಇರಬೇಕಾದ್ರೆ ನಾವು ಏಕಾಏಕಿ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಮಾಡೋದೇ ಇಲ್ಲ. ಕಮಲ್ ಹಾಸನ್ ಅವರು ಮತ್ತೆ ರಿಯಾಕ್ಷನ್ ಕೊಟ್ಟಿದ್ರು, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಅನ್ನೋಂಥದ್ದು. ನಿಮ್ಗೆ ಎಷ್ಟು ಟ್ರಿಗರ್ ಅನ್ನಿಸ್ತು ಕನ್ನಡಿಗನಾಗಿ? ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ, ಬಟ್ ನಾವು ಮಾಡೋದೇ ಇಲ್ವಲ್ಲ, ನಾವು ಇಲ್ಲಿ ಮಾಡೋಕೆ ಬಿಡೋದೇ ಇಲ್ವಲ್ಲ. ಈಗ ಸರ್, ಯಾರಿಂದ ಪತ್ರ ಹೋಗಿರೋವಂಥದ್ದು, ಅಂದರೆ ಹೇಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ? ಪ್ರೊಡಕ್ಷನ್ ಹೌಸ್ ಒಂದು ಕಡೆ ಪ್ರೊಡಕ್ಷನ್ ಹೌಸಿಂದ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ವಿತರಕರು. ಆಮೇಲೆ ನಮ್ಮ ಇವರು SIFCಯಿಂದನೂ ಅಧ್ಯಕ್ಷರು ಅಲ್ಲಿ ರವಿ ಕಟರ್ಕರ್ ಅಂತೇಳಿ ಅವರು ಇದಕ್ಕೆ ಮೆಸೇಜೆಲ್ಲ ಕಳಿಸಿ ಅವರೂ ಸಂಪರ್ಕ ಮಾಡ್ತಾ ಇದ್ದಾರೆ. ನಾಳೆ ಗೊತ್ತಾಗುತ್ತೆ. ನಿಮಗೆ ಖಂಡಿತವಾಗ್ಲೂ ಅವ್ರು ಹೇಳಿರೋ ಹೇಳಿಕೆ, ಕೊಟ್ಟಿರುವಂತ ಹೇಳಿಕೆ ಸರಿ ಅಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಎಲ್ಲ ಕನ್ನಡಿಗರಿಗೂ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ ಇಲ್ಲಿ ಬಟ್ ಇದರ ಕಮಲಾಕರ್ ಅವ್ರು ಏನು ಹೇಳಿದ್ದಾರೆ, ಯಾವ ರೀತಿ ನೀವು ಸಂಪರ್ಕದಲ್ಲಿದ್ದೀರಾ? ಈಗ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ವಿ, 10 ನಿಮಿಷ ಆಯಿತು ಅಷ್ಟೇ. ನಾಳೆ ಇವರು ಪ್ರೊಡಕ್ಷನ್ ಹೌಸ್ಗೆ ಟಚ್ಚಲ್ಲಿದ್ದಾರೆ. ಅವರು ಕಮಲಾಸನ್ ಅವ್ರದ್ದು ದುಬೈಯಲ್ಲಿದ್ದಾರೆ. ಅವ್ರು ನಾಳೆ ಬರ್ತಾ ಇದ್ದಾರಂತೆ. 11:30-12 ಗಂಟೆಗೆ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ. ಈಗ ಕಮಲ್ ಹಾಸನ್ ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ ಸಿನಿಮಾಗೆ, ಅವರು ಕೂಡ ಟೆನ್ಷನ್ ಇರುತ್ತಲ್ವ, ಕಾಳಜಿ ಇರುತ್ತಲ್ಲ, ತಮ್ಮ ಸಿನಿಮಾ ಎಲ್ಲ ಕಡೆ ಕಲೆಕ್ಷನ್ ಆಗಬೇಕು, ರಿಲೀಸ್ ಆಗಬೇಕು ಅನ್ನೋವಂಥದ್ದು. ಆದರೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋವಂಥದ್ದು ಅವ್ರ ಗಮನಕ್ಕಿದೆಯಾ ಅಂತ? ಮೇಡಮ್, ಅವರು ಏನು ಹೇಳಿದ್ದಾರೆ, ಕನ್ನಡ ಮುಖ್ಯ ನನಗೆ, ಅದು ಬಿಡಿ, ದುಡ್ಡು ಹೋಗುತ್ತೆ ಬರುತ್ತೆ ಸೆಕೆಂಡ್ರಿ, ನಮ್ಮದು ಎಲ್ಲೋ ಬರುತ್ತೆ, ಆದರೆ ನಾವು ಯಾವುದೇ ರೀತಿಯ ನೀವೆಲ್ಲ ಒಪ್ಪದೇ ಇದ್ದರೆ ನಾವು ಸ್ಕ್ರೀನ್ ಮಾಡೋದೇ ಇಲ್ಲ, ಮಾಡಿಸೋದೇ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅವ್ರು ಕೂಡ ಕ್ಷಮೆ ಕೇಳಲ್ಲ ಅನ್ನೋವಂಥದ್ದು ಕಡಾಖಂಡಿತವಾಗಿ ಹೇಳಿರೋವಂಥದ್ದು. ನಾಳೆ ನೋಡೋಣ ಮೇಡಮ್, ನಾಳೆ ನೋಡೋಣ. ಅಕಸ್ಮಾತ್ ಸರ್ ಕ್ಷಮೆ ಕೇಳಿದ್ಮೇಲೆ ಅಲ್ಲ, ಅದೇ ಈಗ ಕ್ಷಮೆ ಕೇಳಿದ್ಮೇಲೆ ಮತ್ತೆ ಪ್ರಮೋಷನ್ ಸ್ಟ್ರಾಟಜಿ ಮಾಡಿದ್ರು, ಗಿಮಿಕ್ ಮಾಡಿದ್ರು ಅನ್ನೋಂಥ ಪದಗಳು ಬಂದೇ ಬರ್ತಾವಲ್ಲ. ಇರ್ಬೋದು, ಅದನ್ನು ನಾವು ಹೇಗೆ ಇಡೋದು? ನಾವು ಅವ್ರು ಕ್ಷಮೆ ಕೇಳಿದ್ರು ಮತ್ತೆ ನಮ್ಮೆಲ್ಲ ಏನು ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅಲ್ವಾ, ಕನ್ನಡ ಪರ ಸಂಘಟನೆಗಳಿದೆ, ಸರ್ಕಾರ ನಮ್ಗೆ ಮಾಡಬೇಡಿ ಅಂತ ಹೇಳಿದೆ. ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಚರ್ಚೆ ಮಾಡಿ ಆಮೇಲೆ ಮಾಡ್ತೀವಿ. ಈಗ ಇದೇ ರೀತಿ ಸದರ ಕೊಟ್ಕೊಂಡು ಹೋದ್ರೆ ಬರ್ತಾರೆ, ಏನಾದರೂ ಹೇಳ್ತಾರೆ, ಕ್ಷಮೆ ಕೇಳ್ತಾರೆ, ಮತ್ತೆ ಇದೇ ರೀತಿ ಆಗ್ತಾ ಹೋಗುತ್ತೆ. ಕ್ಷಮೆ ಅನ್ನುವಂಥದ್ದು ಒಂದೇ ಫರ್ಗಿವ್ನೆಸ್ ಅಷ್ಟೇನಾ? ಇಂಥ ಇನ್ಸಿಡೆಂಟ್ಗಳು ನಡೀತಾನೆ ಇರ್ತದೆ. ಈ ಥರ ಆಗಿದೆ ಮೊದಲು ಇಂಡಸ್ಟ್ರಿಯಲ್ಲಿ ಆಗ್ತವೆ, ಆದರೆ ಭಾಷೆ ಬಗ್ಗೆ ಮಾತಾಡಿರೋದು ಇದೆ. ಯಾಕೆ ಕನ್ನಡದವರು ಇರಬಹುದು, ಪ್ರತಿ ಸಲನೂ ಅಷ್ಟೇ ಒಂದು ಕ್ಷಮೆನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ಅಂತ? ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ತಪ್ಪು ಮಾಡಿ ಹೋಗಿದ್ದಾರೆ, ಹೌದು. ಮತ್ತೆ ಮೊನ್ನೆ ಪ್ರೆಸ್ ಮೀಟ್ಗೂ ಅಷ್ಟೇ 3 ಗಂಟೆ ಲೇಟಾಗಿ ಬಂದಿರೋವಂಥದ್ದು. ಮೇಡಮ್, ಕೆಲವು ವಿಷಯಗಳಿಗೆ ಕ್ಷಮಾಪಣೆಗಿಂತ ದೊಡ್ಡ ಶಿಕ್ಷೆ ಯಾವುದಿಲ್ಲ ಅನ್ನಿಸ್ಕೊಂಡಿದ್ದೀನಿ ನಾನು. ನ್ಯಾಯಾಲಯಕ್ಕೆ ಹೋದಾಗ ಏನೋ ಒಂದು ಮಾತಾಡ್ಬಿಟ್ಟಿದ್ವಿ, ಸಾರಿ ಸರ್ ತಪ್ಪಾಯ್ತು ಅಂತ ಕೇಳ್ಕೊಂಡಾಗ ಅವರು ಮನಸ್ಸು ಪರಿವರ್ತನೆ ಆಗುತ್ತಲ್ಲ, ಅದೇ ದೊಡ್ಡದು. ಏನು ಶಿಕ್ಷೆ ಮಾಡೋಕ್ಕಾಗುತ್ತೆ? ಸಾಧ್ಯ? ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋಂಥದ್ದು ಹೇಳ್ತಾ ಇದ್ದೀರಾ. ನಾವು
ಮಾಡೋಂಗಿಲ್ಲ, ಯಾರನ್ನೇ ಬ್ಯಾನ್ ಮಾಡೋಂಗಿಲ್ಲ, ಇನ್ನೊಂದು ಮಾಡೋಂಗಿಲ್ಲ ಅಂತ ಕಾನೂನು ನಮ್ಮ ದೇಶದಲ್ಲಿ ನಾನ್ ಕೋಆಪ್ರೇಷನ್ ಮಾಡ್ತಾ ಇದ್ವಲ್ಲ, ಈಗ ಅದನ್ನೇ ಮಾಡ್ತಾ ಇರೋದು. ಈಗ ಕ್ಷಮೆ ಕೇಳಿದ ತಕ್ಷಣ ಮತ್ತೆ ಸಿನಿಮಾನ ರಿಲೀಸ್ ಮಾಡೇ ಮಾಡ್ತೀರಾ? ಚರ್ಚೆ ಮಾಡ್ತೀವಿ, ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ, ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀವಿ. ಬಟ್ ಕಮಲಾಕರ್ ಅವರು ಮೊನ್ನೆ ಪ್ರೆಸ್ ಮೀಟಲ್ಲಿ ಒಂದು ಹೇಳಿಕೆ ಕೊಟ್ಟರು, ಏನಂದರೆ ಬಿಸ್ನೆಸ್ ಕೂಡ ನನಗೆ ಮುಖ್ಯನೇ ಅನ್ನುವಂಥದ್ದು. ಇಲ್ಲ 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 ಫಸ್ಟ್ ನನಗೆ ಕನ್ನಡ ಮುಖ್ಯ ಅಂತ ಅವ್ರೆ. ನಮ್ಮ ಜೊತೆಗೆ ಬಿಸ್ನೆಸ್ ಸೆಕೆಂಡ್ರಿ ಬಿಡಿ, ಬಿಸ್ನೆಸ್ ಇವತ್ತು ಇರುತ್ತೆ, ಇನ್ನೊಂದು ಇರುತ್ತೆ, ನಾಳೆ ಇನ್ನೊಂದು ಬರುತ್ತೆ, ಅದಲ್ಲ. ನನಗೆ ಕನ್ನಡನೇ ಮುಖ್ಯ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವ ರೀತಿ ಹೇಳಿದ್ರು ಗೊತ್ತಿಲ್ಲ. ಬಟ್ ಬಿಸ್ನೆಸ್ಸು ನಮಗೆಲ್ಲರಿಗೂ ಜೀವನ ಅಲ್ವಾ, ಅದು ಮುಖ್ಯ ಇರುತ್ತೆ. ಆದರೆ ಇದ್ರ ಮೇಲಲ್ಲ, ಏನು ನಮ್ಮ ಸ್ಟೇಟ್ನ ಭಾಷೆ ವಿಷಯ ಬಂದಾಗ ಅದ್ರ ಮೇಲೆ ಜೀವನ ಅಲ್ಲ. ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಪ್ರೊಡಕ್ಷನ್ ಹೌಸಿಂದ ನಿಮಗೆ? ಹೌದೌದು, ಪಾಸಿಟಿವ್ ಆಗಿ ಸಿಗ್ತಾ ಇದೆಯಾ ಹೇಗೆ? ನೋಡಬೇಕು ಅದ್ರ ಯಾವ ರೀತಿ ಆಗುತ್ತೆ ಅಂತೇಳಿ. ಅವರು ಅಲ್ಲಿ ಪೊಲಿಟಿಕಲ್ ಇರೋದ್ರಿಂದ ನಾವು ಏನೇ ಬಯಸೋದು ಕಷ್ಟ ಆಗುತ್ತೆ. ಈಗ ಇದನ್ನು ಹೊರತುಪಡಿಸಿ ಇನ್ನೊಂದು ಡೆವಲಪ್ಮೆಂಟ್ ಕರಿಸುಬ್ಬ ಅವರು ಕ್ಷಮೆ ಕೇಳಿದ ಮೇಲೂ ಮತ್ತೆ ಸಂಘಟನೆಗಳು ಇರಬಹುದು, ಅದು ಬೇರೆ ವಿಷಯ, ಅದು ಬರ್ತಾ ಇದ್ದಾರೆ. ಈಗ ನಮ್ಮ ಮಾಜಿ ಅಧ್ಯಕ್ಷರುಗಳೆಲ್ಲ ಬಂದಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಅಧ್ಯಕ್ಷರು ನರಸಿಂಹ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.